ಅಷ್ಟೇ ಗೈಸ್. ಒಂದು ಮಾನೇನೋ ಸಿಕ್ಕಿಲ್ಲ. ಮಾವನೇನೋ ಸಿಕ್ಕಿದ್ರೆ ನಿಮಗೆ ತೋರಿಸ್ಬೋದಿತ್ತು. ಬಟ್ ಜಾರೇ ಬಿಡ್ತು. ಅಯ್ಯೋ ಜಾರೇ ಬಿಡ್ತು ಫುಲ್ಲು ಹೊತ್ತಿಗೆ. ನಮ್ಮವ್ವ ನೋಡಿದ್ರೆ ಬೈತಾಳೆ ಈಗಪ್ಪ ಅಂತ. ಎಲ್ಲೋ ಬಿದ್ದು ಬಂದವನೆ ಅಂತ ಬಿದ್ದೇ ಬಂದಿದ್ದು. ಎಲ್ಲೋ ಬಿದ್ದು ಬೇರೆ ಕಡೆ ಬಿದ್ದು ಬಂದವನೆ ಅಂತ ಅಂತಾರೆ. ಬಟ್ ಈ ಮಗನ ಜಾರೇ ಬಿಡ್ತು ಯಪ್ಪ. ಇಲ್ಲಿ ನೋಡಿ ಗೈಸ್, ಇದುವೇ ಅಡಿಕೆ ಗಿಡ. ಇಲ್ಲಿ ಫುಲ್ ಕಳೆ ಜಾಸ್ತಿ ಆಗೈತೆ. ನಾವು ಇದ್ದವ ಅನ್ನೋದು ಗೊತ್ತಿಲ್ಲ, ಹಂಗೆ ಸುಮ್ಮನೆ ಓಡಾಡ್ತಾ ಇದ್ವಿ. ಇನ್ನೊಂದೇನು ಗೊತ್ತಾ, ನಮ್ಮೂರು ದೊಡ್ಡ ಕೆರೆ ಅಂದರೆ ಇದೆ ನೋಡಿ. ಅಲ್ಲಿಗೂ ಹೋಯ್ತೀನಿ. ಇದು ಜೋಳ ಎತ್ತು ಅಡ್ಮರಿ ಐತೆ, ಅದಕ್ಕೆ ಜೋಳ ಹಾಕೊಂಡಿದ್ದೀವಿ. ಅಲ್ಲಿಗೆ ತೋರಿಸ್ತೀನಿ. ಕೆರೆ ಹತ್ರ ಹೋಗಿದ್ದೆ ಒಂದು ಸ್ವಲ್ಪ ನೋಡ್ಕೊಂಡು. ಅಲ್ಲೂ 2 ಮೋಟ್ರ್ ಐತೆ ನಮ್ಮದು. ನೀರು ಅಂದರೆ ಈ ಜಮೀನುಗಳಿಗೆ ಇಲ್ಲಿ ಏನೈತಿ ಜಮೀನುಗಳಿಗೆ ನೀರ ಆ ಕೆರೆಯಿಂದನೇ ನಾವು ತಗೊಳ್ಳೋದು. ಅಲ್ಲಿ ಕಾಣಿಸ್ತೈತಲ್ಲ, ಆ ಕೆರೆಯಿಂದ ನೀರ ಇಲ್ಲಿಗೆ ತಗೊಂಡು ಬೆಳೆ ಮಾಡ್ತೀವಿ. ಅದೇ ನಮ್ಮೂರಲ್ಲಿ ಏನು ತೊಂದರೆ ಇಲ್ಲ ಬೆಳೆ ಮಾಡೋಕ್ಕೆ. ಅಲ್ಲೇ ಪಕ್ಕದಲ್ಲೇ ಕೆರೆ, ಆರಾಮಾಗಿ ಬೆಳೆ ಮಾಡ್ಬೋದು. ಬೆಳೆ ಮಾಡಿರೋದಕ್ಕೆ ಫಲ ಬರಬೇಕು ನಮಗಷ್ಟೇ. ಅಂದರೆ ರೈಟ್ ಜಾಸ್ತಿ ಇರಬೇಕು, ಆವಾಗ ಹೆಂಗೋ ಬದುಕೋಬೋದು. ಇಲ್ಲ ಅಂದರೆ ತುಂಬ ಕಷ್ಟ ಆಗೋಯ್ತಿದೆ. ಈಗ ಒಂದು 50,000 ಹಾಕ್ಬಿಟ್ಟು 50,000 ಬರಲಿಲ್ಲ ಅಂದರೆ ನಮ್ಗೆ ಲಾಸು. 50,000 ಮೇಲೆ 10,000 ಬಂದರೂ ಲಾಭ ಅಂತ ಅನ್ಕೋಬೋದು. ಆದರೆ 10,000ಕ್ಕೋಸ್ಕರ 3 ತಿಂಗಳು 4 ತಿಂಗಳು ಕಷ್ಟಪಟ್ಟು ಅಂತ ನಮ್ಗೆ ಇದಾಗೋಯ್ತದೆ. ಒಂದು 50,000 ಬಂಡವಾಳ ಹಾಕಿದ್ರೆ ಒಂದು 3-4 ಲಕ್ಷ ಆದರೆ ಖುಷಿ ಆಯ್ತದೆ. ಅವಾಗ 3-4 ಲಕ್ಷ ಒಂದು 3 ತಿಂಗಳಿಗಾದ್ರೂ ಕಾಯ್ದಕ್ಕೆ 3-4 ಲಕ್ಷ ಆಯಿತು ಅಂತ. ಇದು ರೈತರ ಜೀವನ. ಗೈಸ್, ಊರಿಗೆ ಹೋಗ್ತಾ ಇದ್ದೀವಿ ಈಗ. ನಾನು ನನ್ನ ತಮ್ಮ ಗಾಡೀಲಿ ನಮ್ಮ ಅಜ್ಜಿ ಕರ್ಕೊಬರೋಕ್ಕೆ. ನಮ್ಮ ಅಜ್ಜಿ ಮತ್ತೆ ಕರ್ಕೊಂಬರಕ್ಕೆ ನಮ್ಮ ಅಜ್ಜಿ ಬಿಡ್ಲ ಒಯ್ತದೆ ನಡಿ ನಡಿ ಹಿಡ್ಕಲ್ಲ ಅದ ನೋಡದ ಮಾಡಿಕೊಂಡ ಅಂತಾರೆ. ನಡಿ ಗೈಸ್, ಊರ್ದು ಹಬ್ಬ ಇದ್ದಿದ್ದು. ಹಬ್ಬದ ಟೈಮ್ಗೆ ಬಂದಿದ್ವಿ. ಯಾವ ತಗೋ ದವ್ ಬಾಲ್ದ ಕೇಳ್ತಾ ಇಲ್ಲ ಮುಖ. ಓ ಗಂಜಿ ಇಸ್ಕಬಾ, ಆದ್ಮೇಲೆ ಕುಡ್ಸದ ಅಳ್ತಾವ ಉಂತಾವ. ಗಂಜಿ ಇಸ್ಕಬಲ್ಲ ಹೋಗಿ ಕೊಡೋಗು. ತಿನ್ನಲ್ಲ ವಾ ಬಿಸ್ಕೆಟ್ ತಿನ್ಕತ್ತದಲ್ಲ ಅದು. ಇನ್ಮೇಲೆ ಒಂದೊಂದು 2 ಪ್ಯಾಕ್ ಬಿಸ್ಕೆಟ್ ಕೊಟ್ಟರೆ ಸಾಕೋದಕ್ಕೆ. ಇವನ್ನೆಲ್ಲ ಕುಡ್ಕತ್ತಂಕಲ್ಲ ಇವನು. ಅವನಿಗೊಂಚೂರು ಇಲ್ಲಪ್ಪ, ಅವನಿಗೊಂಚೂರು ಕೊಡ್ತೀನಿ ಬಾ ಕುಡಿ. ಬಿಸ್ಕೆಟು ತಿಂತಾನೆ, ಗಂಜಿನೂ ಕುಡಿತಾನೆ. ಕೈನೇ ತಿಂತವನೆ ಆತಗಿ. ಅಲ್ಲಿ ಕುಡಿಲ್ಲ, ಇಲ್ಲಿ ಕೈನೇ ಕಡಿತಂಕಲ್ಲ ನೆಕ್ತವನೆ. ಅಪ್ಪ ಕಡ್ದೆ ಊಟ ಅಂಕತೆ. ಕುಡಿ, ಇಲ್ಲಿ ಕುಡಿ ಕುಡಿ. ಜಾಸ್ತಿ ಹೊಡಿಬೇಡ, ಕುಡಿ. ಕುಡಿತಾ ಇದೆ. ಅಲ್ಲ, ಸಿಟಿಲಿ ರೀಲ್ಸ್ ಮಾಡಕ್ಕೂ ಇರಬೇಕು, ಆಡ್ಮರಿಗೆ ನೀರು ಕುಟ್ಟಕ್ಕೂ ಇರಬೇಕು, ಎಲ್ಲ ಕಡೆ ಇರಬೇಕು. ಸಿಟಿಲಿ ನೀರು ಕುಡ್ಸಕ್ಕೂ ಇರಬೇಕು. ಫುಲ್ಲು ಗದ್ದೆ ಕೆಲಸ ಎಲ್ಲ ಮಾಡಿ ಫುಲ್ ಬೆವ್ರಿಗೆ ಸುಸ್ತಾಗೋಯ್ತು. ಈಗ ಕೆರೆ ಮಧ್ಯೆ ಹೋಗ್ಬಿಟ್ಟು ಆರೆ ತೊಳ್ಕೊಂಡು ಬರಬೇಕು. ಕೈಕಾಲು ಮುಖ ತೊಳ್ಕೊಳ್ಳೋದು ಇಲ್ಲೇ. ಇವಾಗ ಜಿಮ್ ಮಾಡೋದಕ್ಕಿಂತ ಗದ್ದೆ ಕೆಲಸ ಮಾಡಿದ್ರೆ ಆಗ ವರ್ಕೌಟು ಇನ್ನೆಲ್ಲೂ ಇಲ್ಲ. ನೋಡಿ ಎಳಿಬೇಕು ಕೆರೆಗೀಗ. ಕೆರೆಗೆ ಬಂದೆ ಗೈಸ್, ಮುಖ ತೊಳಿತಿದ್ದೀನಿ. ಇಲ್ಲಿ ಕೆರೆ ನೋಡಿ, ಹಾಗೆ ತೊಳಿತಿದ್ದೀನಿ. ಅಲ್ಲಿ ನಮ್ಮ ತಾತ ಗೊತ್ತಾವನೆ. ಜಪ್ಪ, ಎಷ್ಟು ದೊಡ್ಡ ಕೆರೆ ಗೊತ್ತಾಯ್ತು. ಇವಾಗ ಸ್ನಾನ ಆಯಿತು, ಮಾಡ್ಕೊಂಡು ಬಂದೆ ಎಲ್ಲ. ಇವಾಗ ನಮ್ಮ ಅಮ್ಮ ಇಲ್ವಾ, ಅವರ ಅಂದರೆ ನಮ್ಮ ಅಜ್ಜಿ ಅವ್ರ ಮನೆಗೆ ಅವ್ರವ್ರಿಗೆ ಹೋಗ್ಬೇಕೀಗ.
ಅಲ್ಲಿ ಮನೆ ಕಳಿಸ್ತಿದ್ದೀವಿ, ಅದೇನೋ ಟೈಲ್ಸ್ ಹಾಕ್ತಾರಂತೆ ನೋಡ್ಕೊಬರ್ಬೇಕು. ಇಲ್ಲಿಂದ 4 ಕಿಲೋಮೀಟ್ರ್ ಅಷ್ಟೇ. ಹೇಳಿದ್ನಲ್ಲ ಊರಿಗೆ ಹೋಯ್ತಿದ್ದೀನಿ ನೋಡಿ. ಈ ಗಾಡಿ ಸುಮಾರು ಎಷ್ಟೋ ವರ್ಷ ಹಳೇದು. ನಾನು ಎಷ್ಟು 9th ಇರಬೇಕಾದ್ರೆ ನಾನು ತಗೊಂಡಿದ್ದು 10,000 ರೂಪಾಯಿ ಕೊಟ್ಬಿಟ್ಟು. ಫುಲ್ಲು ಹಳೆ ಡ್ಯೂ. 10,000 ರೂಪಾಯಿ ಕೊಟ್ಬಿಟ್ಟು ಓಡಾಡೋಕ್ಕೆ ಅಂತ ತಗೊಂಡು. ಈ ಮೀಟ್ರು ಮತ್ತು ಏನು ತೋರಿಸಲ್ಲ, ಆದರೂ ರನ್ನಿಂಗ್ ಐತೆ. ನಂಗೆ ಅದೇ ಖುಷಿ. ನಮ್ಮ ತಾತಗೋಸ್ಕರ ನಾನು ಕೊಟ್ಟೆ. ಅವರು ಗೊಬ್ಬರ ಗಿಬ್ಬರ ಎಲ್ಲ ತಗೊಬಿಡ್ತಾರೆ, ಇಲ್ಲ ಗದ್ದೆ ಪದ್ದೆ ಓಡಾಡೋಕ್ಕೆ ಎಲ್ಲರೂ ಓಡಾಡೋಕ್ಕೆ ಅಂತ ಕೊಟ್ಬಿಟ್ಟೆ. ನಮ್ಮ ತಾತ ಸ್ಟಾರ್ಟ್ ಆಯ್ತಿಲ್ಲ ಮೊನ್ನೆ ನಿಲ್ಲಿಸಿದ್ರು, ಬಂದಾಗಿ ತಲೆ ನಿಲ್ಲಿಸಿ. ನಾನು ಮಾಮೂಲಿ ಚೌಕಿ ಗೆದ್ಬಿಟ್ಟು ಹಂಗೆ ಇದು ಮಾಡಿ ಸ್ಟಾರ್ಟ್ ಮಾಡಿದೆ. ಸದ್ಯ ಇನ್ನೂ ರನ್ನಿಂಗ್ ಐತೆ, ಅದೇ ನನಗೆ ಖುಷಿ. ಹಳೆ ಗಾಡಿ ಯಾವ ಥರ ಅಂದರೆ ಹಳೆ ಗಾಡಿ ಬಗ್ಗೆ ಮಾತಾಡೋಂಗೇ ಇಲ್ಲ, ಇನ್ನೂ ರನ್ನಿಂಗ್ ಐತಲ್ಲ ಸಾಕು. ಆದರೆ ನಮ್ಮ ತಾತ ನಾನೇ ನನ್ನ ಗಾಡೀಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಇಟ್ಟಿರಲ್ಲ. ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ. ಈ ಗಾಡಿ ಇದ್ರೂ ಅವ್ರು ನಮ್ಮ ತಾತ ಎಲ್ಲಾರ ತಗೋಲಿ ಫುಲ್ ಟ್ಯಾಂಕು ವಾಪಸ್ ಬರ್ಬೇಕಾರೆ. ಈಗ ಇಲ್ಲಿಂದ 10 ಕಿಲೋಮೀಟ್ರಲ್ಲಿ ವಾಪಸ್ ಬರ್ಬೇಕಾದ್ರೆ ತಿರ್ಗಾ ಫುಲ್ ಟ್ಯಾಂಕ್ ಮಾಡ್ಕೊಂಡೇ ಬರೋದು. ಈ ಗಾಡೀಲಿ ಫುಲ್ ಟ್ಯಾಂಕ ಹಂಗೆ ಮೇಂಟೈನ್ ಮಾಡೋದು ನಾನು ನೋಡ್ತಾ ಇಲ್ಲ. ನನ್ನ ಗಾಡೀಲಿ ಇವಾಗಲೂ ನನ್ನ ಗಾಡೀಲಿ 300 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದಿದ್ದೀನಿ ಊರಿಗೆ. ಹೋಗ್ಬೇಕಾದ್ರೆ ಆಯ್ತದೆ ಫುಲ್ ಟ್ಯಾಂಕ್ಗೆ ಏನೋ 2 ದಪ್ಪ ಮಾಡಿಸಿದ್ದೀನಿ. ನಮ್ಮ ತಾತ ನೋಡಿ ಈ ಗಾಡಿಗೂ ಫುಲ್ ಟ್ಯಾಂಕ್ ಮಾಡಿಸ್ತಾರೆ. ಇನ್ನು ಮನೆಯಲ್ಲಿ ಹೋದಾಗ ಸಿಗ್ತೀನಿ ಅವ್ರಿಗೆ. ನೋಡಿ ಫುಲ್ ಟ್ಯಾಂಕ್ ಮೇಂಟೈನ್ ಮಾಡುತ್ತೆ ನಮ್ಮ ಇನ್ನೊಂದು ಅಜ್ಜಿ. ಅಮ್ಮವ್ರ ಮನೆಗೆ ನೋಡಿ ಮನೆ ಕಟ್ತಾ ಇರೋದು ಇದೆ. ಇದು ಅಡುಗೆ ಮನೆ, ಇದು ರೂಮು, ಇದು ದೇವ್ರ ಮನೆ, ಇದು ಹಾಲು, ಇದು ವಾಶ್ರೂಮ್ಗೆ. ಮೊದಲು ಮನೆ ನೋಡಬೇಕಿತ್ತು, ಹಂಚಿನ ಮನೆ ಇತ್ತು, ಸೈಕಾಗಿತ್ತು, ಅಂದರೆ ಬಿದೋಗೋ ಥರ ಇತ್ತು. ನಾವು ಮನೇಲಿ ಮಾತಾಡಿ ಇದು ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿಸ್ತು. ಇನ್ನೊಂದು 2 ಮಂತ್ಸು ಗುರು ಪ್ರವೇಶ. ನೋಡಿ ಇಲ್ಲಿ ಟೆರೇಸ್ಗೆ ಮೆಟ್ಲು ಬಂದಿದ್ದೀನಿ. ಆದರೆ ನಮ್ಮ ಅಜ್ಜಿ ಇಲ್ಲ, ನಮ್ಮ ಅಜ್ಜಿ ಎಲ್ಲೋ ಗದ್ದೆಗೆ ಹೋಗೋರಂತೆ, ಅಲ್ಲಿಗೆ ಹೋಗಿದ್ದು ಮಾತಾಡ್ಸ್ಕೊಂಡು ಹೋಗ್ಬೇಕು. ಟೈಲ್ಸು ಇವತ್ತು ಬಂದಿಲ್ಲ, ನಾಳೆ ಬರ್ತಾರಂತೆ. ಇವತ್ತು ಮಡಗ್ಬಿಟ್ಟು ಹೋಗೋದು ಟೈಲ್ಸ, ನಾಳೆ ಬಂದು ಕೆಲಸ ಮಾಡ್ತಾರೆ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಗಾಡಿ ನಿಲ್ಸ್ಬಿಟ್ಟು ತೋಟಕ್ಕೆ ಬಂದೆ. ಈ ಎಳ್ನೀರು ಕೇಳಬೇಕೀಗ, ಹೆಂಗೆ ಕೇಳೋದು ಅಂತ ಐಡಿಯಾ ಮಾಡ್ತಿದ್ದೀನಿ. ಮರಕ್ಕೂ ಹತ್ತಕ್ಕಾಗಲ್ಲ. ತೋಟ ನೋಡಿ ಹೆಂಗೈತೆ, ಮರಕ್ಕೂ ಹತ್ತಕ್ಕೈಕಿಲ್ಲ. ಹೆಂಗೆ ಕೇಳೋದೀಗ? ಕೇಳಬೇಕು, ಹೆಂಗಾದರೂ ಮಾಡಿ ಕೇಳಬೇಕೀಗ. ಬೆಳಿಗ್ಗೆನೇ ಕುಡಿಯಬೇಕು ಅಂತಿದ್ದಿದ್ದು, ಇವಾಗ ಬಂದಿದ್ದೀನಿ. ಬೆಳಿಗ್ಗೆ ಕುಡಿಯೋಕ್ಕಾಗಲಿಲ್ಲ. ಕೇಳ್ತೀನಿ, ಹೆಂಗಾದರೂ ಮಾಡಿ ಕೇಳ್ತೀನಿ. ಈಗ ಹೆಂಗಾದರೂ ಮಾಡಿ ಕಿತ್ಕೊಂಡು ಹೋಗ್ಬೇಕು. ಐಡಿಯಾನೇ ಗೊತ್ತಿಲ್ಲ ಹೆಂಗತ್ತಲ್ಲ. ಯಪ್ಪ, ಅದು ನಾನು ನೋಡೇ ಬಿಡ್ಬೇಕು ಲಾಸ್ಟ್ಗೆ. ಯಾಕೋ ಅದೇ ಇಲ್ಲ ಥರ ಐತೆ. ಬಟ್ ಹುಡುಕಿಲ್ಲ, ಬಿಡೋದು ಬೇಡ. ತಡಿ ಸ್ವಲ್ಪ ಮಟ್ಟ ಮಾಡ್ಕೊಬಿಡ್ತೀನಿ. ಹಿಂಗೆ ಬಿಡೋದು ಬೇಡ. ಯಾವುದೂ ಸಿಗಲ್ಲ, ಯಾವುದು ಬೇಗ, ಯಾವುದೇ ಕಾರಣಕ್ಕೆ ಯಾವುದೂ ಬೇಗ ಸಿಗಲ್ಲ. ಆದರೆ ಸಿಗಲ್ಲ ಅಂತ ನಾವು ಸುಮ್ಮ ಕೂತ್ಕೊಬಾರ್ದು, ಬಿಡ್ತಾ ಇರಬೇಕು. ನಿಮ್ಗೆ ಕಿತ್ಬಿಟ್ಟು ಸಿಗ್ತೀನಿ. ಅದ ನಿಮ್ಗೆ ತೋರಿಸ್ಬಿಟ್ಟೆ ಇವತ್ತು ಕುಡಿಯೋದಲ್ಲ. ಸಿಕ್ತು ಗೈಸ್ ನೋಡಿ, ಕೊನೆಗೂ ಕಿತ್ತೇ ಬಿಟ್ಟೆ, ಕೊನೆಗೂ ಸಿಗಾಕತ್ತು. ಈಗ ಇಲ್ಲಂತೂ ಕುಡಿಯೋಕ್ಕಾಗಲ್ಲ, ಮನೆಗೆ ಕುಡಿಬೇಕು. ಕುಡ್ಲು ಇಲ್ಲ, ಇಟ್ಕೋಗೋಕ್ಕೆ ಗಾಯ ಮಾಡಬೇಕು. ಗಾಯ ಅಂತಿದ್ವಿ, ಜುಟ್ಟು. ಸಾಕು, ಮನೇಲಿ ಹೋಗ್ಬಿಟ್ಟು ಕುಡಿತೀವಿ. ಮನೆಗೆ ಹೋಗಿ ಕುಡಿಬೇಕು. ಕುಡ್ಲು ಇಲ್ಲ, ಕುಡ್ಲು ಇದ್ದಿದ್ರೆ ಇಲ್ಲೇ ಕುಡಿಬೇಕು. ಕೊನೆಗೂ ಕಿತ್ತೇ ಬಿಟ್ಟೆ ನೋಡಿ. ಇಷ್ಟೇ, ಸಿಗಲ್ಲ ಅಂತ ಕುತ್ಕೊಬಾರ್ದು, ಸಿಕ್ಕೇ ಸಿಗ್ತದೆ ಅಂತ ಪ್ರಯತ್ನ ಮಾಡಿದ್ರೆ ಇದೆ ಅಂತಲ್ಲ, ಯಾವುದಾದ್ರೂ ಸಿಕ್ಕೇ ಸಿಗ್ತದೆ. ನಾನು ಹಂಗೆ ನನ್ನಂಥ ಹಠವಾದಿ ಎಲ್ಲೂ ಇಲ್ಲ. ನಾನು ಆಗಲ್ಲ ಅನ್ನೋ ಮಾತಿಲ್ಲ. ಅದೆಷ್ಟೇ ಕಷ್ಟ ಇದ್ದರೂ ಆಗುತ್ತೆ ಅಂತಲೇ ನಾನು ಹೇಳೋದು.
ಆಗಲ್ಲ ಅಂತ ನಂಗೆ ಗೊತ್ತಿದ್ರು ಆಗುತ್ತೆ ಅಂತಲೇ ನಂಗೆ ಹೇಳೋದು. ಪ್ರಯತ್ನ ಮಾಡೋದ, ಸಿಗೋದು ಬಿಡೋದು ಸೆಕೆಂಡ್ರಿ, ಬಟ್ ಸಿಗೋ ಗಂಟ ಪ್ರಯತ್ನ ಮಾಡಲೇಬೇಕು. ಇದು ನನ್ನ ಕ್ಯಾರೆಕ್ಟರ್. ಎಪ್ಕಟೇವ ಇಲ್ಲ ಇಲ್ಲ ತಿನ್ಕಂಡು ಇದು ಮಾಡಿರೋದು ತಿಂತದ ಅದು ಕೇಚ್. ನೋಡಪ್ಪ ಹೊಟ್ಟೆ ನುಂಟ ಪಲ್ಸಕ್ಕೆ ಸರಿ ಸರಿ ಇದೆ ನೀಟ್ಗೆ. ಗಂಜಿ ಕಟ್ಟಿದ್ರೆ ಸಿಹಿ ಬರ್ತವೆ. ಮತ್ತೆ ಇದೇ ಚಂದ ಕುಡಿ, ಇದು ಬೆಸ್ಟ್ ಕಣ. ಇದಕ್ಕೆ 30-40 ರೂಪಾಯಿ ತಗೋತಾರೆ. 50 ರೂಪಾಯಿ ಒಂದು ಎಳ್ನೀರು. ಒಳ್ಳೆ ಗಂಜಿ ಎಲ್ಲ ಕುಡಿದು ಅವಳು ಎಲ್ಲ ಕುಡಿದು ಬಂದಿ ನಾವು ಇಲ್ವೇ ಇಲ್ಲ, ಕಷ್ಟಪಟ್ಟು ಬೆಳೆದಿರೋ ಇಲ್ವೇ ಇಲ್ಲ. ನಾನು ಕಟ್ಟಿದ್ದದ ಇಲ್ಲ ಬಿಡು, ಕಟ್ಟಿಲ್ಲ. ಇಲ್ಲ ಬಿಡು. ಬಂದು 6 ಗಂಟೆ, ಹಾಲು 4 ಗಂಟೆಲೆ ಇದ್ದಿದೆ ಹಾಲು ಕರೆಯೋಕ್ಕೆ. ಇವಾಗ ತಾಂಡೊಬ್ರಕ್ಕೆ ಹೋಗ್ಬೇಕು ಆಡು ಮರಿ ತರಕ್ಕೆ. ಅಲ್ಲಿ ಆಡು ಮರಿ ಹೆಂಗೆ ವ್ಯಾಪಾರ ಮಾಡ್ತಾರೆ ಎಲ್ಲ ತೋರಿಸ್ತೀನಿ ಬನ್ನಿ. ಕೈಸ್ ಅವೆರಡು ಮರಿ ಜೊತೆ ಇವೆರಡು ಜೊತೆ ತಂದು ಇವೆರಡಕ್ಕೆ 15,000 ರೂಪಾಯಿ ಇತ್ತು ನೋಡಿ ಹೆಂಗೆ.